ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಳೆದ ಸಾಕಷ್ಟು ವರ್ಷಗಳಿಂದ ಅಂದ್ರೆ ಬಸವರಾಜ ಹೊರಟ್ಟಿ ಅಂತಲ್ಲ, ನಾವು ಸಭಾಪತಿಗೆ ಕೊಡುವಂತಹ ಗೌರವ ಅಥವಾ ಸಂವಿಧಾನಕ್ಕೆ ಹುದ್ದೆಗೆ ಕೊಡುವಂತಹ ಗೌರವಗಳ ಬಗ್ಗೆ ನೋಡ್ತಾ ಇದ್ದೀವಿ ನಾವು. ಬಟ್ ಕಳೆದ ಒಂದು ವಾರದಿಂದ ಕಾಂಗ್ರೆಸ್ ಸರ್ಕಾರ ತನ್ನ ಸರ್ಕಾರದಲ್ಲಿ ಇರ್ತಕ್ಕಂಥ ಡ್ಯಾಮೇಜ್ಗಳನ್ನು ಅಥವಾ ಅತೃಪ್ತರನ್ನ ಮನವೊಲಿಸೋದಕ್ಕೆ ಸಾಕಷ್ಟು ತಯಾರಿ ಮಾಡ್ಕೊಳ್ತಾ ಇದೆ. ಬೇರೆ ಬೇರೆ ರೀತಿಯ ಅಡಲ್ಸ್ ಆಗ್ತಾನೆ ಇದೆ. ಅದರಲ್ಲಿ ಸಭಾಪತಿಯನ್ನು ಕೂಡ ಒಂದು ರೀತಿ ಎಳೆದು ಒಂದು ರೀತಿ ಅವ್ರಿಗೆ ಅಪಮಾನ ಮಾಡಿದ್ದಾರೆ ಅಂತ ಸ್ವತಃ ಇವತ್ತು ಅಶೋಕ್ ಅವರು ಮಾತನಾಡಿದ್ದಾರೆ, ಬಿಜೆಪಿ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಸೊ ನೀವ್ಯಾಕೆ ಈ ಒಂದು ವಿಚಾರದಲ್ಲಿ JDS ಮತ್ತು BJP ಇಬ್ಬರೂ ಕೂಡ ನಿಮ್ಮ ಸ್ಟ್ಯಾಂಡನ್ನು ಸರಿಯಾಗಿ ವ್ಯಕ್ತಪಡಿಸಿಲ್ವ ನೀವು ಅಂತ? ಖಂಡಿತ ಸರ್, ಆ ರೀತಿ ಯಾವುದೂ ಇಲ್ಲ. ನಮ್ಮ ನಾಯಕರು ಇವತ್ತು ಈಗಷ್ಟೇ ಹೋಗಿ ಮಾತನಾಡಿಸಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಅಶೋಕ್ ಸರ್ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಅವರೊಂದಿಗೆ ಮಾತಾಡಿದ್ದಾರೆ, ಹೊರಟ್ಟಿ ಸರೊಂದಿಗೆ. ಅವರು ಹೇಳಿರೋದೇನೆಂದರೆ, ನಾನು 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂತ ನಾನು ಹೇಳಿದ್ದೆ, ಒಂದು ಭಾಷಣ ಮಾಡಿ ನಿರ್ಗಮಿಸ್ತೀನಿ ಅಂತಲೂ ನಾನು ಹೇಳಿದ್ದೆ. ಆದರೆ ಏಕಾಏಕಿ 20ರಿಂದ 25 ಜನ ಶಾಸಕರು ನನ್ನ ಹತ್ರ ಬಂದು ನನಗೆ ಫೋರ್ಸ್ಫುಲ್ಲಾಗಿ ದಬಾವ ಮಾಡಿ ಆಯಿತಾ ಕೊಡಲೇಬೇಕು ಅನ್ನೋ ರೀತಿ, ಯಾವ ರೀತಿಗೆ ಮಟ್ಟಕ್ಕೆ ಅಂತಂದರೆ, CM ಅವರ PS ಆಲ್ರೆಡಿ ಕೈಯಲ್ಲಿ ಲೆಟರ್ ಹೆಡ್ ಇಟ್ಕೊಂಡು ಬಂದಿದ್ದರು, ಅಲ್ಲಿ ಡೇಟದು ಮಾತ್ರ ಖಾಲಿ ಇತ್ತು. ಆ ಥರದನ್ನು ತೊಗೊಂಬಂದು ಸಲೀಂ ಅಹಮದ್ ಅವರು ಇರ್ಬೋದು, ರಮೇಶ್ ಬಾಬು ಅವರು ಇರ್ಬೋದು, ಆಯಿತಾ KPCC ಅಧ್ಯಕ್ಷರು ಇರ್ಬೋದು, ಎಲ್ಲರೂ ಹೋಗಿ ಒಳಗೂಡಿ ಒಂದು 25 ಜನ ಹೋಗಿ ಅವ್ರ ಮೇಲೆ ಒತ್ತಡ ಹೇರಿ ಮಾಡಿಸ್ಕೊಂಡಿರೋದು ಅಂತ ಇವತ್ತು ನೀಟಾಗಿ ಅವರು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಅವರ ಅಳಲನ್ನ. ಬಲವಂತವಾಗಿ ಹೌದು, ಅವ್ರು ಹೇಳಿದ್ರು 14ನೇ ತಾರೀಕು ನಾನು ಕೊಡೋನೇ ಇದ್ದೆ ಅಂತ ಅಂದ್ಬಿಟ್ಟು. ಈ ರೀತಿಯಾಗಿ ಮಾಡಿರೋವಂಥದ್ದು 1956ರಿಂದ ಈ ರಾಜ್ಯ ಏನು ಕರ್ನಾಟಕ ರಾಜ್ಯ ಫಾರ್ಮೇಷನ್ ಆಯಿತು, ಅಲ್ಲಿಂದ 26ರವರೆಗೆ 2026ರವರೆಗೆ ಈ ರಾಜಕಾರಣದ ಇತಿಹಾಸದಲ್ಲಿ, ಸದನದ ಇತಿಹಾಸದಲ್ಲಿ ಒಬ್ಬ ಸಭಾಪತಿಗಳನ್ನು ಇಷ್ಟು ಕೀಳಾಗಿ ಅವಮಾನ ಮಾಡಿ ಅವರ ರೆಸಿಗ್ನೇಷನ್ನ ರಾಜೀನಾಮೆನ ಪಡೆದಿರೋವಂಥದ್ದು ಇದೇ ಮೊದಲು. ಇದೊಂದು ತುಂಬ ದೊಡ್ಡ ಕಪ್ಪು ಚುಕ್ಕೆ. ಕರ್ನಾಟಕದ ಜನ ಇವರು ಮಾಡ್ತಿರೋ ಪ್ರತಿಯೊಂದು ಅನ್ಯಾಯನ, ಅಧರ್ಮನ, ತಪ್ಪುಗಳನ್ನು ನೋಡ್ತಾನೇ ಇದ್ದಾರೆ. ಆಯಿತಾ, ಏನಾಗತ್ತೋ, ಯಾವ ರೀತಿ ಅವರು ಡಿಸಿಷನ್ ತಗೊಳ್ತಾರೋ ಮುಂದಿನ ದಿನಗಳಲ್ಲಿ ಜನ ನೋಡ್ತಾ ಇದ್ದಾರೆ. ಆಯಿತಾ, ಇದಂತೂ ಅಕ್ಷಮ್ಯ ಅಪರಾಧ ಸರ್. ಎಸ್ ರಿಷಿಗೌಡ ಅವರೇ, ಹಿರಿಯ ರಾಜಕಾರಣಿ ಬಸವರಾಜ ಹೊರಟ್ಟಿ ಅವರು ಸಾಕಷ್ಟು ವರ್ಷಗಳ ಕಾಲ JDSನಲ್ಲೇ ಇದ್ದರು, JDSನ ನಾಯಕರು. ಅವರು JDS ಬಿಟ್ಟು BJPಗೆ ಹೋಗ್ಬೇಕಾದ್ರೂ ಕೂಡ ದೇವೇಗೌಡರ ಆಶೀರ್ವಾದನ ಪಡ್ಕೊಂಡು, ಇಲ್ಲ ನನಗೆ ಈ ಥರ ಅವಕಾಶ ಆಗುತ್ತೆ, ಒಳ್ಳೆಯದಾಗುತ್ತೆ, ಸಭಾಪತಿಯನ್ನು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿಯೇ ಅವರು JDSನ್ನು ಬಿಟ್ಟು BJPಗೆ ಹೋಗಿ ಅಲ್ಲಿದ್ದ ಗೆದ್ದರು. 8 ಬಾರಿ ಪರಿಷತ್ಗೆ ಆಯ್ಕೆ ಆಗೋದಂತ ತಮಾಷೆ ಅಥವಾ ಸುಲಭದ ಮಾತಲ್ಲ. ಸೊ ಇವತ್ತು ಅವರ ಒಂದು ಹುದ್ದೆಯನ್ನು ಅಪಮಾನ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ ಅಂತ ನಿಮ್ಮ ಸ್ಟ್ಯಾಂಡ್ ಏನು ಸರ್? ನೋಡಿ, ಮೊದಲನೇದಾಗಿ ಅವರ ಹುದ್ದೆಗೆ ಅಪಮಾನ ಮಾಡಿದ್ದಾರೆ ಅನ್ನೋದಕ್ಕಿಂತ ಸನ್ಮಾನ್ಯ ಹೊರಟ್ಟಿಯವರಿದ್ದಾರಲ್ಲ, ವೈಯಕ್ತಿಕವಾಗಿ ಅವ್ರಿಗೆ ಅಪಮಾನ ಮಾಡಿದ್ದಾರೆ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಫಸ್ಟ್ ಟೈಮ್ MLA ಆಗಿರೋರನ್ನೇ ತಲೆ ಮೇಲೆ ಕುಂಡಿಸ್ಕೊಂಡು ಓಡಾಡ್ತಾ ಇರುವಂಥ ಕಾಂಗ್ರೆಸ್ ಅವರು ಎಷ್ಟು ಬಾರಿ ಗೆದ್ದಿದ್ದಾರೆ ಸನ್ಮಾನ್ಯ ಹೊರಟ್ಟಿಯವರು. ಆಮೇಲೆ ಅವ್ರ ಪೊಸಿಷನ್ ಇರೋವಂಥದ್ದು ಕಾನ್ಸ್ಟಿಟ್ಯೂಷನಲ್ಲಿ ಒಬ್ಬ ಸಭಾಪತಿ. ಸೊ ಹೀ ಈಸ್ ದ ಹೆಡ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅವರಿಗೆ ತಾವು ಒಂದು ಸೌಹಾರ್ದದಿಂದ ಓಕೆ, ಒಂದು ಥ್ಯಾಂಕ್ಸ್ ಗಿವಿಂಗ್ ಇರ್ಬೋದು, ಅಥವಾ ಒಂದು ಅಫಿಷಿಯಲಿ ಅವರಿಗೆ ಈ ರೀತಿ ಅವರು ನಿರ್ಗಮನಿಸ್ತಿದ್ದಾರೆ ಅಂತ ಒಂದು ಬೇಸಿಕ್ ಸೌಜನ್ಯನೂ ಗೊತ್ತಿಲ್ಲ ಕಾಂಗ್ರೆಸ್ ಅವ್ರಿಗೆ ಅಂತ ಹೇಳಿದ್ರೆ, ಇದು ಕಾಂಗ್ರೆಸ್ ಅವ್ರ ಸಂಸ್ಕಾರನ? ಅವರು ನಡ್ಕೊಳ್ಳೋವಂತಹ ನೈತಿಕತೆ ಇರುವಂತಹ ಒಂದು ರಾಷ್ಟ್ರೀಯ ಪಕ್ಷನ ಅದು? ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಏನು ಮಾಡ್ತಾರೆ, ಪದೇ ಪದೇ ಕಾನ್ಸ್ಟಿಟ್ಯೂಷನಲ್ ಬುಕ್ ಇಟ್ಕೊಂಡು ಓಡಾಡ್ತಿರ್ತಾರೆ. ಕಾನ್ಸ್ಟಿಟ್ಯೂಷನಲ್ ಬುಕ್ ಇಟ್ಕೊಳ್ಳೋರಿಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಹೆಂಗಿರುತ್ತೆ, ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಅಡ್ರೆಸ್ಸಿಂಗ್ ದ ಸೀನಿಯರ್ ಮೋಸ್ಟ್ ಪೀಪಲ್ ಇನ್ ದ ಅಸೆಂಬ್ಲಿ, ಅದು ಲೋಕಸಭಾ ಇರ್ಬೋದು, ರಾಜ್ಯಸಭಾ ಇರ್ಬೋದು, ವಿಧಾನಸಭಾ ಇರ್ಬೋದು, ಅಥವಾ ಬೇಡ ಒಂದು ಪಕ್ಷದಲ್ಲೇ ಇರ್ಬೋದು, ಅದು ಬೇಸಿಕ್ ಸೌಜನ್ಯ ಇಲ್ವಾ? ಇಲ್ದಲೇ ಹೋಗೈತಾ ಕಾಂಗ್ರೆಸ್ ಸರ್ಕಾರಕ್ಕೆ? ಇನ್ನು ಇವಾಗ ಇರುವಂತಹ ಕರ್ನಾಟಕದ ಸರ್ಕಾರದ ತಾವು ಬಗ್ಗೆ ಮಾತಾಡೋದಾದರೆ, ಸರ್ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಆಗಿ ರಚನೆ ಆಗಿರುವಂತಹ ಒಂದು ಆಡಳಿತ ಪಕ್ಷ ಸರ್ಕಾರನೇ ಅಲ್ಲ. ನಮಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂತಂದರೆ, ಇದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಯಾಕೆ ನಾನು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಲಿ ಹಿಂಗಿರುತ್ತೆ ಅಂತ ಹೇಳಿದ್ರೆ, ನನಗೆ ಬೇಕಾದವ್ರನ್ನ ಹೈರ್ ಆ್ಯಂಡ್ ಫೈರ್,
ನನಗೆ ಯಾರು ಬೇಕೋ ಅವ್ರನ್ನ CM ಮಾಡ್ತೀನಿ, ನನಗೆ ಯಾರಿಗೆ ಬೇಕೋ ಅವ್ರನ್ನ DCM ಮಾಡ್ತೀನಿ, ನನಗೆ ಯಾರಿಗೆ ಬೇಕೋ ಅವ್ರಿಗೆ ಮಿನಿಸ್ಟ್ರಿ ಕೊಡ್ತೀನಿ, ನನಗೆ ಇಷ್ಟ ಆದಾಗ ಫುಲ್ ಕ್ಯಾಬಿನೆಟ್ ಸಚಿವರನ್ನ ನಾನು ಆಯ್ಕೊಂಡ್ಬರ್ತೀನಿ. ಅವ್ರಿಗೆ ಏನು ಇಷ್ಟ ಕಷ್ಟಗಳು ಅಂತ ಇರ್ತದೋ ಆ ಕಂಪ್ನಿಲಿ ಇರ್ತದಲ್ಲ, ಡಿಸೈಡ್ ಮಾಡ್ತಾರಲ್ಲ, ಅವ್ರುಗಳು ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ನಿಮಗೆ ಜನರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಕರ್ನಾಟಕ ರಾಜ್ಯ ಏನಾಗ್ತಾ ಇದೆ, ರಾಜ್ಯದ ಜನತೆ ಏನು ಬಯಸ್ತಾ ಇದೆ, ನಮ್ಮನ್ನ ನಾವ್ಯಾರು ಸ್ಟೇಕ್ ಹೋಲ್ಡರ್ಸೇ ಇಲ್ಲ. ಇಲ್ಲಿ ಓಟ್ ಹಾಕಿದೀವಿ ಅಷ್ಟೇ. ನಾನಂತೂ ಓಟ್ ಹಾಕಿಲ್ಲ, ಹಾಕೋದೂ ಇಲ್ಲ ಕಾಂಗ್ರೆಸ್ಗೆ. ಆದ್ರೆ ಓಟ್ ಹಾಕಿರೋಂಥವ್ರು ಇದಾರಲ್ಲ, ಆ ಕರ್ನಾಟಕ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿದ್ದೇನು? 3 ವರ್ಷದಲ್ಲಿ ತಮ್ಮ ಮಾಧ್ಯಮದಲ್ಲಿ ಕೂತ್ಕೊಂಡು ಇದೇ ಚರ್ಚೆ ಮಾಡಿದ್ದೀವಿ ನಾವು. ನಾನು ಅಲ್ಲಿ ಕೂತ್ಕೊಂಡಿರ್ಬೋದು, ಇಲ್ಲಿ ಕೂತ್ಕೊಂಡಿರ್ಬೋದು, ನಾನು ಚೇಂಜ್ ಆಗಿದ್ರೆ ಅಷ್ಟೇ ಹೊರತು DCM CM ಅಂತ ಚೇಂಜಸ್ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಮಂತ್ರಿ ಮಂಡಳ ಸಚಿವ ಎಕ್ಸ್ಪ್ಯಾನ್ಷನ್ ಬರೀ ಇವೇ ಹೇಳ್ಕೊಂಡ್ಬಂದ್ವಿ. ಅದಾದಮೇಲೆ ಡೆಲ್ಲಿಗೆ ಹೋದ್ರು ಬಂದರು. ಇದ್ರ ಚರ್ಚೆಗಳೇ ಆಗ್ತಾ ಇದೆ. ಅದಾದಮೇಲೆ ಈಗ CM ಆಗ್ತೀವಿ ಅಂತ ಇವ್ರು CM ಆದರು. ತಾವೊಂದು ಗಮನಿಸೋದಾದ್ರೆ CM ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಹೈಕಮಾಂಡ್ ಪಟ್ಟಿ ಕಳಿಸುತ್ತೆ ಅಂತ ಹೇಳ್ತಾರೆ. ಹೈಕಮಾಂಡ್ ಪಟ್ಟಿಯಲ್ಲಿ ಒಂದು ವೇಳೆ ಅದು ಅಫಿಷಿಯಲ್ ಆಗಿರೋ ಲೆಟರೇ ಆಗಿದ್ರೆ ಸನ್ಮಾನ್ಯ ವೇಣುಗೋಪಾಲ್ ಅವರು, ನಿಮಗೆ ಯಾವ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇದೆ ನಿಮಗೆ ಇರೋದು? ಆ ಲೆಟರ್ ಅಲ್ಲೇ ನಿಮಗೆ ಸಭಾಪತಿಗಳು, ಉಪಸಭಾಧಿಪತಿಗಳು, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಇವನ್ನೆಲ್ಲ ನೀವು ಹೆಂಗ್ ಸ್ವಾಮಿ ಕೊಡ್ತೀರಾ? ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ಕರ್ನಾಟಕ ರಾಜ್ಯದಲ್ಲಿ ಇರೋರಿಗೆ ಒಂಚೂರು ಬುದ್ಧಿ ಹೇಳ್ರಿ, ಅವ್ರಿಗೆ ಒಂಚೂರು ಪಾಠ ಮಾಡ್ರಿ. ನಿಮ್ಗೆ ಏನಾದ್ರು ತಲೆಗಡೆ ಬುದ್ಧಿ ಇದ್ರೆ, ಇಲ್ಲ ಯಾರಾದ್ರೂ ಪಂಡಿತರನ್ನ ಕರೆಸ್ರಿ, ಕಾನ್ಸ್ಟಿಟ್ಯೂಷನಲ್ ಪಂಡಿತರನ್ನ. ಯಾವ ಕಾನ್ಸ್ಟಿಟ್ಯೂಷನಲ್ ವೇಲ್ ಹಿಂಗ್ ನಡ್ಕೊಬೇಕು, ಯಾವ ರೀತಿಯಾದ ಮಾನದಂಡಗಳು ಇರ್ತವೆ, ಹೌ ಟು ಬಿಹೇವ್, ಗೈಡ್ಲೈನ್ಸ್ ಹೇಳ್ಕೊಂಡು ಕೊಡಿ. ಫಸ್ಟ್ ಆಫ್ ಆಲ್ ನಿಮಗೆ ಆ ಬೇಸಿಕ್ ಗೈಡ್ಲೈನ್ಸೇ ಇಲ್ಲ ಅಂತ ಹೇಳಿದ್ರೆ, ಒಂದು ರಾಷ್ಟ್ರೀಯ ಪಕ್ಷ ಆಗ್ಬಿಟ್ಟು ನೀವು ಇತ್ತೀಚೆಗೆ ಬಂದಿರುವಂತಹ CJP ನೋಡಾದ್ರೂ ಕಲ್ತ್ಕೊಳ್ಳಿ. ಅವ್ರಿಗೆ ಇನ್ನೂ ಏನು ತಲೆಬಿಡ ಗೊತ್ತಿಲ್ಲ, ABCD ಅಂಥವ್ರು ನಿಮಗಿಂತ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ. ದೇ ಆರ್ ವಿನ್ನಿಂಗ್ ಅಗೇನ್ಸ್ಟ್. ಸೊ ಇದನ್ನೆಲ್ಲ ನಾವು ಯಾಕೆ ಇಷ್ಟೆಲ್ಲ ಇರೋದು ಬೇಜಾರಾಗಿ ಮಾತಾಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ, ಒಂದು ಕಡೆ ಅಭಿವೃದ್ಧಿ ಅಂತ ನಾವೇನಾದ್ರು ತಗೊಂಡ್ರೆ, ನಾವು ಯಾವುದೇ ಚರ್ಚೆ ಮಾಡಬೇಕು ಅಂತ ಹೇಳಿದ್ರು ಅಭಿವೃದ್ಧಿ ಝೀರೋ. ನಿಮಗೆ 4 ಲಕ್ಷ ಕೋಟಿ ಬಜೆಟ್, 2 ಅತಿ ದೊಡ್ಡ ಬಜೆಟ್ ಕರ್ನಾಟಕದಲ್ಲಿದೆ. ಈ 4 ಲಕ್ಷ ಕೋಟಿಯಲ್ಲಿ ಇವರು ಪ್ರತಿ ವರ್ಷ 50ರಿಂದ 60 ಸಾವಿರ ಕೋಟಿ ಗ್ಯಾರಂಟಿಗೆ ಎತ್ತಿಟ್ಟಿದಾರಲ್ಲ, ಟೋಪಿ ಹಾಕೋ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟು ಒಂದೇ ಒಂದು ಸತಿ ಯೋಚನೆ ಮಾಡಿ, 3 ವರ್ಷದಲ್ಲಿ 1.5 ಲಕ್ಷ ಕೋಟಿ, ಈ ವರ್ಷದ ಸೇರಿಸಿದ್ರೆ 2 ಲಕ್ಷ ಕೋಟಿ. 2 ಲಕ್ಷ ಕೋಟಿಲಿ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಏನು ಮಾಡ್ಬೋದಾಗಿತ್ತು? ಎಷ್ಟು ಮಾಡ್ಬೋದಾಗಿತ್ತು? ನೀವು ಎಷ್ಟು ಅಣೆಕಟ್ಟು ಕಟ್ಬೋದಾಗಿತ್ತು, ಎಷ್ಟು PWD ಕೆಲಸಗಳಾಗ್ಬೋದಾಗಿತ್ತು, ಅಥವಾ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಡೆವಲಪ್ ಮಾಡ್ಬೋದಾಗಿತ್ತು, ಎಷ್ಟು ಶಾಲೆ ಸ್ಕೂಲು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು ಸ್ವಾಮಿ 2 ಲಕ್ಷ ಕೋಟಿಲಿ. ಆದ್ರೆ 4 ವರ್ಷ ಇವರಿಗೆ ಅಧಿಕಾರ ತಗೊಂಡ್ರಲ್ಲ ಕಾಂಗ್ರೆಸ್ ಅವರು, ಏನ್ ಮಾಡಿದ್ದಾರೆ? ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿ ಗ್ಯಾರಂಟಿ ನೆಟ್ಟು ಕೊಟ್ಟಿದ್ರ 19,000 ಸಿಂಗಲ್ ಡಿಜಿಟ್ ನಂಬರ್ ಖಾತೆಗೆ ದುಡ್ಡು ಕಳಿಸಿದೀನಿ ಅಂತ ಹೇಳ್ತಿದ್ರೆ, ಅದು ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಆ ಹಿಂದೆ ಇದ್ದಿದ್ದ ಸಚಿವರು ಲಕ್ಷ್ಮೀ ಮೇಡಮ್ ಅವರು 5,000 ಕೋಟಿ ಎಲ್ರಿ ಹೋಯ್ತು ಅಂತ ಕೇಳಿದ್ರೆ ಉತ್ತರ ಇಲ್ಲ, ಅಡ್ರೆಸ್ ಇಲ್ಲ, ಓಡೋಗವ್ರೆ. ನಾನು ಓಡೋಗವ್ರೆ ಅಂತಾನೆ ಹೇಳ್ತೀನಿ. ಇನ್ನು ಈಗಿರುವಂತಹ ಸಚಿವಾಲಯದಲ್ಲಿ ಇವ್ರೇನು ಎಕ್ಸ್ಪೆನ್ಷನ್ ಮಾಡೋದಲ್ಲ, ಮೊನ್ನೆ ಅಲ್ಲಿ ಲೋಕಸಭೆಯಲ್ಲಿ ಏನ್ ಹೇಳ್ತಾರೆ, ನಾವು ನಾರಿ ಪರ ಅಂತ ಹೇಳ್ತಾರೆ. ಏನದು ರಿಸರ್ವೇಷನ್ ಬಿಲ್, ವುಮೆನ್ಸ್ ರಿಸರ್ವೇಷನ್ ಬಿಲ್ ನಾವು ಸಪೋರ್ಟ್ ಮಾಡ್ತಿದ್ವಿ, ಆದ್ರೆ ಡಿಲಿಮಿಟೇಷನ್ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಇವ್ರ ಸಚಿವಲ್ಲಿ ಯಾರಿದ್ದಾರೆ? ಒಂದೇ ಒಂದು ಮಹಿಳೆ ಕಾಣಿಸ್ತಾ ಇಲ್ಲ ಇವರು ಇತ್ತೀಚೆಗೆ ಮಾಡಿರುವಂಥ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಲಿ. ಇನ್ನು ಆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇರುವಂಥ ಪ್ರತಿಯೊಬ್ಬ ನೀವು ಮಂತ್ರಿಗಳನ್ನ ನೀವು ಗಮನಿಸಿದ್ರೆ, ನನಗೆ ಆತ್ಮಸಾಕ್ಷಿ ಒಪ್ತಾ ಇಲ್ಲ ಅಂತ 2 ದಿವಸಕ್ಕೆ ರಿಸೈನ್ ಮಾಡೋರೊಬ್ರು, ನನಗೆ ಈ ಖಾತೆ ಇಲ್ಲ ಅಂತ ಖಾತೆ ತೆಗೆಯೋರೊಬ್ರು, ಆಮೇಲೆ ಈಗ ಯಾರೆಲ್ಲ ಖಾತೆಗಳು ತಗೊಂಡಿದ್ದಾರೋ ಅವರು ನಿಜವಾಗ್ಲೂ ಆಫೀಸ್ಗೆ ಹೋಗ್ಬಿಟ್ಟು ಚಾರ್ಜ್ ತಗೊಳ್ತಾರ ಅನ್ನೋಂಥದ್ದೇ ಡೌಟ್ ಇದೆ. ತಿರುಗಿ ಮತ್ತೆ ಯಾರೆಲ್ಲ ರೀಪ್ಲೇಸ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಸೊ ಕರ್ನಾಟಕದ ದುರ್ದೈವ ಏನು ಅಂತ ಹೇಳಿದ್ರೆ, ನಮ್ಮೆಲ್ಲರದು ದುರ್ದೈವಗಳೇನು ಅಂತ ಹೇಳಿದ್ರೆ, ಇಂಥ ನಾಟಕಗಳು, ಇಂಥ ಡ್ರಾಮಾಗಳು, ಇಂಥ ಪೊಲಿಟಿಕಲ್ ನಾನ್ಸೆನ್ಸ್ನ ನಾವು ನೋಡೋವಂಥದ್ದು ಆಗೋಗ್ಬಿಟ್ಟಿದೆಯಲ್ಲ 3 ವರ್ಷದಿಂದ. ಲಾಸ್ಟ್ 1 ವರ್ಷ ಅಂತ ನಿಮ್ಗೆ ಎಲೆಕ್ಷನ್ ಇಯರು, ಯಾರು ಏನೂ ಮಾಡೋಕ್ಕಾಗಲ್ಲ ನಿಮಗೆ. ಇನ್ನು 1 ವರ್ಷದಲ್ಲಿ ಪ್ರಾಕ್ಟಿಕಲಿ ಹೇಳಿ, ನೀವು ಯಾವ ವರ್ಕ್ ಆರ್ಡರ್ ತಗೊಳ್ತೀರಾ, ಯಾವ ವರ್ಕ್ನ ಎಕ್ಸಿಕ್ಯೂಟ್ ಮಾಡಿಸ್ತೀರಾ, ಯಾವ ಇನ್ಕಂಪ್ಲೀಟ್ ಕೆಲಸನ ನೀವು ಮುಗಿಸ್ತೀರಾ, ಏನ್ ಮಾಡ್ತೀರಾ ಸ್ವಾಮಿ ನೀವು ಕರ್ನಾಟಕ ರಾಜ್ಯಕ್ಕೆ? ಕಾಂಗ್ರೆಸ್ ಮಾಡಿಲ್ಲ, ಮಾಡಿಲ್ಲ, ಮಾಡಕ್ಕಾಗೋದು ಇಲ್ಲ ಅವರು.